ಪೊಲೀಸ್ನವರು ಅಂದರೆ ಅವ್ರನ್ನ ನಾವು ರಕ್ಷಕರು ಆರಕ್ಷಕರು ಅಂತ ಕರಿತೀವಿ. ಆದರೆ ಕೆಲವು ಸಂಚಾರಿ ಪೊಲೀಸ್ನವರು ಭಕ್ಷಕರೂ ಇದ್ದಾರೆ. ಚಿಕ್ಕೋಡಿ ಸಂಚಾರಿ ಪೊಲೀಸ್ನವರಿಂದ ಹಾಡ ಹಗಲೇ ದರೋಡೆ ಮಾಡಿದ್ದಾರೆ. ಇದು ಪೊಲೀಸ್ನವರೇ ಮಾಡಿರುವಂತಹ ಹಾಡ ಹಗಲ ದರೋಡೆ, ಇದು ಹಗಲು ದರೋಡೆ. ಇದು ಬೈಕ್ ಸವಾರರ ಒಂದು ಹೆದರಿಕೆಯೇ ಬಂಡವಾಳ. ಭರ್ಜರಿ ವಸೂಲಿ ಮಾಡಿದ್ದಾರೆ. ಹೆಲ್ಮೆಟ್ ಧರಿಸದ ಸವಾರರಿಂದ 100-200 ರೂಪಾಯಿ ಸುಲಿಗೆ. ಟ್ರಿಪಲ್ ರೈಡ್ ಮಾಡ್ತಾ ಇದ್ದ ಸ್ಟೂಡೆಂಟ್ಸ್ಗಳ ಬಳಿ ಸಂಚಾರಿ ಪೊಲೀಸ್ನವರು ಹಣ ವಸೂಲಿ ಮಾಡಿದ್ದಾರೆ. ಕಷ್ಟಪಟ್ಟು 200 ರೂಪಾಯಿಯನ್ನು ಹೊಂದಿಸಿ ಸ್ಟೂಡೆಂಟು ಈಗ ನೀಡಿದ್ದಾರೆ ಸಂಚಾರಿ ಪೊಲೀಸ್ನವರಿಗೆ. ಚಿಕ್ಕೋಡಿ ಸಂಚಾರಿ ಠಾಣೆಯ ಇಬ್ಬರು ಪೊಲೀಸ್ನವರಿಂದ ವಸೂಲಿ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದೇ 200 ರೂಪಾಯಿಗೆ ಇನ್ನೊಂದು 800 ರೂಪಾಯಿ ಹಾಕಿ ಹೆಲ್ಮೆಟ್ಟೇ ತಗೊಳ್ಬೋದಾಗಿತ್ತು. ಯಾಕಂದರೆ ಟ್ರಾಫಿಕ್ ರೂಲ್ಸನ್ನು ಕೂಡ ಫಾಲೋ ಮಾಡಬೇಕಾಗ್ತದೆ. ಅವರು ಸ್ಟೂಡೆಂಟೇ ಆಗಿರಲಿ, ಯಾರೇ ವಾಹನ ಸವಾರರಾದರೂ ಕೂಡ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು. ಆದರೆ ಕೆಲವು ಲಜ್ಜೆಗೆಟ್ಟಂತಹ ಪೊಲೀಸ್ನವರು ಇರ್ತಾರೆ, ಕೆಲವರು ಭಕ್ಷಕರು ಇರ್ತಾರೆ. ಹಾಗಾಗಿ ಈ ಸಮಾಜವೇ ಹಂಗಾಗ್ಬಿಟ್ಟಿದೆ. ಇವತ್ತು ಯಾರು ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾಗ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಲಂಚ ಇಸ್ಕೊಂಡು ಆರಾಮಲ್ಲಿ ಜೇಬಿಗೆ ಇಳಿಸ್ತಾ ಇದ್ದಾರೆ. ಇವರಿಗೆ ಒಂದು ಕಡೆ ಸರ್ಕಾರಿ ಸಂಬಳನೂ ಬೇಕು, ಈ ಕಡೆ ಎಂಜಿಲ್ ಕಾಸೂ ಬೇಕು. ಈ ರೀತಿಯಾದಂತಹ ಕೆಲವೊಂದಿಷ್ಟು ಲಜ್ಜೆಗೆಟ್ಟ ಪೊಲೀಸ್ನವರಿಂದ ಇಡೀ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ತರುವಂತಹ ಅದೆಷ್ಟೋ ಪೊಲೀಸ್ನವರು ಇದ್ದಾರೆ. ನೋಡಿ, ಇದು ಚಿಕ್ಕೋಡಿಲಾಗಿರುವಂಥ ಗಲಾಟೆ, ಚಿಕ್ಕೋಡಿಲಾಗಿರುವಂತಹ ಒಂದು ಘಟನೆ. ಆ ಸ್ಟೂಡೆಂಟ್ ಪಾಪ 200-300 ರೂಪಾಯಿ ಪೆಟಿ ಕ್ಯಾಶ್ ಮನೇಲಿ ಇಸ್ಕೊಂಡು ಬಂದಿರ್ತಾರೆ. ಅದ್ರ ಬದಲು ಇವರಿಗೆ ಈ ಲಂಚ ಕೊಡೋ ಬದಲು, ಈ ರೀತಿಯಾದಂತಹ ದುಡ್ಡನ್ನು ಇಂಥ ಪೊಲೀಸ್ನವ್ರಿಗೆ ಕೊಡೋ ಬದಲು ಹೆಲ್ಮೆಟ್ ತಗೊಳ್ಬೋದಪ್ಪ. ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ನೋಡಿ, ಇಂತಹ ಒಂದಿಷ್ಟು ಘಟನೆಗಳು ಎಲ್ಲ ಸ್ಟೂಡೆಂಟ್ಸ್ಗಳು, ವಾಹನ ಸವಾರರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಇದು ಚಿಕ್ಕೋಡಿ ಸಂಚಾರಿ ಠಾಣೆಯ ಇಬ್ಬರು ಪೊಲೀಸ್ನವರು ಈಗ ವಸೂಲಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಟ್ರಾಫಿಕ್ ASI NS ಸಾಗರೇಕರ, ಕಾನ್ಸ್ಟೇಬಲ್ ಕಾಡಪ್ಪ 100-200 ರೂಪಾಯಿ ಕೊಡದಿದ್ದರೆ ಕೇಸ್ ಹಾಕ್ತಾರಂತೆ. ಇನ್ನೊಂದು ಸಲ ಹೇಳ್ಬಿಡ್ತೀವಿ, ಕೇಳಿಸ್ಕೊಳ್ಳಿ ಅವ್ರ ಹೆಸರು. ಟ್ರಾಫಿಕ್ ASI NS ಸಾಗರೇಕರ, ಕಾನ್ಸ್ಟೇಬಲ್ ಕಾಡಪ್ಪ. ಮೋಸ್ಟ್ಲಿ ಇವರು ಕಾಡಿ ಬೇಡಿ ದುಡ್ಡು ಇಸ್ಕೊಳ್ಳೋದಂತ ಕಾಣಿಸುತ್ತೆ. 200-100 ರೂಪಾಯಿ ಕೊಡದಿದ್ದರೆ ಕೇಸ್ ಹಾಕ್ತಾರಂತೆ ಪೊಲೀಸ್ನವರು. ಹಣ ಕೊಡದಿದ್ದರೆ ಕೇಸ್ ಹಾಕ್ತಾರಂತೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ಒಂದು ಕಡೆ ಈಗ ಪೊಲೀಸ್ನವರು ಅಂದರೆ ಅವರು ರಕ್ಷಕರು ಆರಕ್ಷಕರು ಅಂತ ನಾವೆಲ್ಲ ಭಾವಿಸಿದ್ದೀವಿ. ಆದರೆ ಚಿಕ್ಕೋಡಿಯಲ್ಲಿ ನಿಜಕ್ಕೂ ಭಕ್ಷಕರಿದ್ದಾರೆ ಅನ್ನೋಂಥದ್ದು ಈ ದೃಶ್ಯ ನೋಡಿದರೆ ಗೊತ್ತಾಗುತ್ತೆ. ಏನಾಯಿತು, ಏನು ಘಟನೆ, ಇದ್ರ ಹಿನ್ನೆಲೆ ಏನಿದೆ ಅಂತ? ಸಚಿನ್, ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಚಿಕ್ಕೋಡಿ ವಿಭಾಗದಲ್ಲಿ ಏನಂತಂದ್ರೆ ಈಗ ಸದ್ಯ ಟ್ರಾಫಿಕ್ ಪೊಲೀಸರು ಏನು ಒಂದು ಕರಪ್ಷನ್ ನಡೆದಿರುವ ಏನು ವಿಡಿಯೋ ವೈರಲ್ ಸದ್ಯಕ್ಕೆ ಎಲ್ಲರಿಗೆ ಆಗ್ತಾ ಇರುವಂತದ್ದು. ಏನಂತಂದ್ರೆ ಅದೊಂದು ಅಲೆಜ್ಡ್ ವಿಡಿಯೋದಲ್ಲಿ ಏನ್ ಕಾಣಿಸ್ತಾ ಇದೆ ಅಂತಪ್ಪ ಅಂದ್ರೆ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ, ಬಸವ ಸರ್ಕಲ್ ಅಂತ ಏನೋ ಒಂದು ಅವ್ರ ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ಅಲ್ಲಿ ಹೋಗೊಬ್ಬರು ಪ್ಯಾಸೆಂಜರ್ ಹತ್ರ ಯಾರ ಹತ್ರ ಹೆಲ್ಮೆಟ್ ಇರಲ್ಲ, ಕಾಗದ ಪತ್ರ ಇರಲ್ಲ, ಅವರೆಲ್ಲ ಚೆಕ್ ಮಾಡಿ ಫೈನ್ ಹಾಕ್ಬೇಕಾಗುತ್ತೆ. ಆದ್ರೆ ಇದೊಂದು ವಿಡಿಯೋದಲ್ಲಿ ನೋಡುವುದಕ್ಕಾದ್ರೆ ಯಾವುದೇ ರೀತಿಯಾದಂತ ರಿಸಿಪ್ಟ್ ಕೊಡ್ಲಾರ್ದೇನೆ ಹಣನು ಪಡೆದುಕೊಂಡಿರುವ ವಿಡಿಯೋ ಈಗ ಸದ್ಯ ಎಲ್ಲೆಡೆ ವೈರಲ್ ಆಗುವುದರಿಂದ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಮತ್ತು ಚಿಕ್ಕೋಡಿ ವಿಭಾಗದಲ್ಲಿ ಟ್ರಾಫಿಕ್ ಪೊಲೀಸರ ಪ್ರಾಮಾಣಿಕತೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂತದ್ದು. ಸಚಿನ್, ಧನ್ಯವಾದ ಸಿದ್ದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.